ಇಂದು ಭಾರತದ ವಿವಿಧ ರಾಜ್ಯಗಳಲ್ಲಿ ಭ್ರಷ್ಟಾಚಾರ ಮಹತ್ವಪೂರ್ಣ ಸಮಸ್ಯೆಯಾಗಿ ಉಳಿದಿದ್ದು ಅನೇಕ ಕಾರಣಗಳಿಂದ ಪ್ರಭಾವಿತವಾಗಿದೆ. ಇವುಗಳಲ್ಲಿ ರಾಜಕೀಯ ಸಂಸ್ಕೃತಿ, ಆರ್ಥಿಕ ವೈಷಮ್ಯ, ಆಡಳಿತಾತ್ಮಕ ರಚನೆಗಳನ್ನು ಒಳಗೊಂಡಿದೆ. ಭ್ರಷ್ಟಾಚಾರದ ಮಟ್ಟವನ್ನು ನಿರ್ಧಾರ ಮಾಡುವುದು ಕಷ್ಟಕರವಾದದ್ದು. ಹಲವಾರು ಅಧ್ಯಯನಗಳು ಮತ್ತು ವರದಿಗಳಲ್ಲಿ ವಿವಿಧ ರಾಜ್ಯಗಳು ಹೆಚ್ಚು ಭ್ರಷ್ಟಾಚಾರ ಇರುವಂತೆ ಸೂಚಿಸಲಾಗಿದೆ. ಅತಿ ಹೆಚ್ಚು ಭ್ರಷ್ಟಾಚಾರ ತಾಂಡವವಾಡ್ತಿರುವ ರಾಜ್ಯಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಭಾರತದ ಅತ್ಯಧಿಕ ಜನಸಂಖ್ಯೆ ಇರುವ ರಾಜ್ಯವಾಗಿರುವ ಉತ್ತರ ಪ್ರದೇಶದಲ್ಲಿ ಭ್ರಷ್ಟಾಚಾರ ಪೊಲೀಸ್ ಇಲಾಖೆ, ಸ್ಥಳೀಯ ಆಡಳಿತ, ಸಾರ್ವಜನಿಕ ಸೇವೆಗಳಂತಹ ವಿವಿಧ ಕ್ಷೇತ್ರಗಳಲ್ಲಿ ವ್ಯಾಪಿಸಿಬಿಟ್ಟಿದೆ. ಇದರ ರಾಜಕೀಯ ಪರಿಸರವೂ ಸಹ ಭ್ರಷ್ಟಾಚಾರವನ್ನು ಹೆಚ್ಚಿಸುವುದಕ್ಕೆ ಕಾರಣವಾಗಿದೆ. ಬಿಹಾರ್ ಇದೀಗ ಸರ್ಕಾರಿ ಉದ್ಯೋಗಿಗಳು, ಶಿಕ್ಷಣ, ಭೂಸ್ವಾಮ್ಯದ ಬಗ್ಗೆ ಹೆಚ್ಚು ಭ್ರಷ್ಟಾಚಾರವನ್ನು ಎದುರಿಸ್ತಾ ಇರುವ ರಾಜ್ಯವಾಗಿದೆ. ಇದರ ರಾಜಕೀಯ ಅಸ್ಥಿರತೆ ಸಹ ಭ್ರಷ್ಟಾಚಾರವನ್ನು ಪೋಷಿಸುವುದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಪಶ್ಚಿಮ ಬಂಗಾಳ, ಇಲ್ಲಿ ಸರ್ಕಾರದ ಟೆಂಡರ್, ಪೊಲೀಸ್ ಇಲಾಖೆ, ರಾಜಕೀಯ ಪಕ್ಷಗಳ ಪ್ರಭಾವದಿಂದಾಗಿ ಭ್ರಷ್ಟಾಚಾರದ ಆರೋಪಗಳು ಹೆಚ್ಚು. ಈ ರಾಜ್ಯದಲ್ಲಿ ಆಡಳಿತ ಶಕ್ತಿಯೂ ಸಹ ಭ್ರಷ್ಟಾಚಾರಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತೆ. ಮಹಾರಾಷ್ಟ್ರ, ವಿಶೇಷವಾಗಿ ಮುಂಬೈ ಆರ್ಥಿಕ ರಾಜಧಾನಿ ಅಂತ ಕರೆಸಿಕೊಳ್ಳುತ್ತೆ. ಇಲ್ಲಿ ಸರ್ಕಾರಿ ಒಪ್ಪಂದಗಳು, ರಿಯಲ್ ಎಸ್ಟೇಟ್ ವ್ಯವಹಾರಗಳು, ನಿಯಂತ್ರಣ ಸಂಸ್ಥೆಗಳ ಮಟ್ಟದಲ್ಲಿ ಭ್ರಷ್ಟಾಚಾರವನ್ನು ಅನುಭವಿಸಿದೆ. ಈ ರಾಜ್ಯದ ನಗರೀಕರಣ ಹೆಚ್ಚು ಸಂಕೀರ್ಣ ಭ್ರಷ್ಟಾಚಾರದ ಸಮಸ್ಯೆಯನ್ನ ಹುಟ್ಟಿಸುತ್ತೆ. ದೆಹಲಿ, ಎರಡು ಮಟ್ಟದ ಆಡಳಿತವಿರುವ ದೆಹಲಿಯಲ್ಲಿ ಸ್ಥಳೀಯ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ, ರಾಜಕೀಯ ನಾಯಕರಿಂದ ಬರುವ ಒತ್ತಡದ ಕಾರಣ ಭ್ರಷ್ಟಾಚಾರ ತೀರಾ ಸಾಮಾನ್ಯವಾಗಿ ಬಿಟ್ಟಿದೆ. ಕೇರಳ, ಉತ್ತಮ ಸಾಮಾಜಿಕ ಸೂಚಕದೊಂದಿಗೆ ಗುರುತಿಸಲ್ಪಟ್ಟರೂ ಸಹ ಸಾರ್ವಜನಿಕ ಕಾರ್ಯಗಳು, ಸರ್ಕಾರಿ ಸೇವೆಗಳು, ದ್ರಾಕ್ಷಿ ವ್ಯಾಪಾರದಲ್ಲಿ ಭ್ರಷ್ಟಾಚಾರದ ಪ್ರಕರಣಗಳು ಹೆಚ್ಚು ಸಂಭವಿಸುತ್ತೆ. ಇನ್ನು ತಮಿಳುನಾಡು, ರಾಜಕೀಯ ಪಕ್ಷಗಳ ಅಡ್ಡಗಟ್ಟಿದ ಭ್ರಷ್ಟಾಚಾರ ಹೆಸರಾಗಿ ಬಿಟ್ಟಿದೆ. ಸರ್ಕಾರದ ಒಪ್ಪಂದಗಳು, ಟೆಂಡರ್ಗಳು, ನಗರ ಅಭಿವೃದ್ಧಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿ ಬಿಟ್ಟಿದೆ. ರಾಜಸ್ಥಾನದಲ್ಲಿ ಭ್ರಷ್ಟಾಚಾರವು ಭೂಸ್ವಾಧೀನ, ಸಾರ್ವಜನಿಕ ಒಪ್ಪಂದಗಳು, ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ವ್ಯಾಪಿಸಿಬಿಟ್ಟಿದೆ. ಇನ್ನು ಆಂಧ್ರ ಪ್ರದೇಶ, ಭೂಸ್ವಾಮ್ಯ ಒಪ್ಪಂದಗಳು, ಸಾರ್ವಜನಿಕ ಆಡಳಿತ ಮತ್ತು ಸರ್ಕಾರಿ ಒಪ್ಪಂದಗಳಲ್ಲಿ ಭ್ರಷ್ಟಾಚಾರವನ್ನು ಅನುಭವಿಸಿದೆ. ಇಲ್ಲಿ ರಾಜಕೀಯ ಅಸ್ಥಿರತೆ ಭ್ರಷ್ಟಾಚಾರವನ್ನು ಹೆಚ್ಚಿಸಲು ಕಾರಣವಾಗಿದೆ. ಕರ್ನಾಟಕವು ರಿಯಲ್ ಎಸ್ಟೇಟ್, ಖನಿಜ ಉತ್ಪಾದನೆ, ವಿವಿಧ ವ್ಯವಹಾರಗಳಲ್ಲಿ ಭ್ರಷ್ಟಾಚಾರಕ್ಕಾಗಿ ಗಮನಾರ್ಹವಾಗಿದೆ. ಈ ರಾಜ್ಯಗಳಲ್ಲಿ ಭ್ರಷ್ಟಾಚಾರದ ಮಟ್ಟ ವಿವಿಧ ಕಾರಣಗಳಿಂದ ಪ್ರಭಾವಿತವಾಗಿದೆ. ಇದರಿಂದ ಆಡಳಿತ, ಕಾನೂನು ವ್ಯವಸ್ಥೆ ಮತ್ತು ಸಾರ್ವಜನಿಕ ವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತೆ. ರಾಜಕೀಯ ಸ್ಥಿರತೆ, ಆಡಳಿತ ಗುಣಮಟ್ಟ, ನಾಗರಿಕ ಸಮಾಜದ ಶಕ್ತಿಯು ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಮಹತ್ವಪೂರ್ಣವಾಗಿದೆ. ಭ್ರಷ್ಟಾಚಾರದ ಮಟ್ಟ ರಾಜ್ಯದಿಂದ ರಾಜ್ಯಕ್ಕೆ, ಜಿಲ್ಲೆಯಿಂದ ಜಿಲ್ಲೆಗೆ ಬದಲಾಗಿ ಹೋಗುತ್ತೆ. ಭ್ರಷ್ಟಾಚಾರವು ಅಧಿಕಾರಿಗಳಿಗೆ ಸೀಮಿತವಾಗಿಲ್ಲ. ಹಲವು ಬಾರಿ ಮಧ್ಯವರ್ತಿಗಳು, ಸ್ಥಳೀಯ ನಾಯಕರ ಪಾತ್ರ ಲಂಚದ ಮೊತ್ತವನ್ನು 2 ರಿಂದ 5 ಪಟ್ಟು ಹೆಚ್ಚಿಸಿ ಬಿಡುತ್ತೆ. ಇದರಲ್ಲಿ ಒಂದು ಭಾಗ ಸಂಬಂಧಪಟ್ಟ ಅಧಿಕಾರಿಗೆ, ಉಳಿದ ಭಾಗ ಮಧ್ಯವರ್ತಿಗಳಿಗೆ. ಭಾರತದ 10 ಅತ್ಯಂತ ಭ್ರಷ್ಟ ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆ ಮೊದಲ ಸ್ಥಾನದಲ್ಲಿದೆ. ಪೊಲೀಸ್ ಇಲಾಖೆಯು ಲಂಚ, ನಕಲಿ ಪ್ರಕರಣಗಳು, ಎಫ್ಐಆರ್ಗಳನ್ನು ದಾಖಲಿಸುವ ಮೂಲಕ ಅಕ್ರಮ ವಸೂಲಿ, ನ್ಯಾಯಕ್ಕಾಗಿ ಪರದಾಡುವವರಿಂದ ಹಣ ತೆಗೆದುಕೊಳ್ಳುವುದು ಮತ್ತು ಭೂ ವಿವಾದಗಳಲ್ಲಿ ಪಕ್ಷಪಾತದಂತಹ ಗಂಭೀರ ಆರೋಪಗಳನ್ನು ಹೊಂದಿದೆ. ಇನ್ನು ಭ್ರಷ್ಟ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ 2ನೇ ಸ್ಥಾನದಲ್ಲಿದೆ. ಕಂದಾಯ ಇಲಾಖೆಯು ನಕಲಿ ನೋಂದಣಿ, ತಹಸೀಲ್, ಭೂ ದಾಖಲೆಗಳಲ್ಲಿ ರೂಪಾಂತರ, ಭೂಮಿಯ ಪರಿಶೀಲಿಸಿದ ಪ್ರತಿಗಳು, ಖಾತೆ ವರ್ಗಾವಣೆಯನ್ನು ಪಡೆಯುವಲ್ಲಿ ಲಂಚ ಪಡೆದ ಆರೋಪವನ್ನು ಎದುರಿಸ್ತಾ ಇದೆ. ಇನ್ನು ಪುರಸಭೆ 3ನೇ ಸ್ಥಾನದಲ್ಲಿದೆ. ಕಟ್ಟಡ ಯೋಜನೆಗಳಿಗೆ ಅನುಮೋದನೆ ಪಡೆಯುವುದು, ನೈರ್ಮಲ್ಯ ವ್ಯವಸ್ಥೆಗಳನ್ನು ಮಾಡುವುದು, ಅಕ್ರಮ ನಿರ್ಮಾಣಗಳನ್ನು ನಿರ್ಲಕ್ಷಿಸುವುದು, ಲಂಚ ಪಡೆಯುವ ಮೂಲಕ ಅಕ್ರಮ ನಿರ್ಮಾಣಗಳನ್ನು ಪ್ರೋತ್ಸಾಹಿಸುವ ಆರೋಪವನ್ನು ಪುರಸಭೆ ಎದುರಿಸ್ತಾ ಇದೆ. ಇನ್ನು ಗ್ರಾಮ ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚು. ಈ ಇಲಾಖೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಶೌಚಾಲಯ ಯೋಜನೆ, ಪಡಿತರ ಚೀಟಿ ಅಕ್ರಮಗಳು, ವೃದ್ಧಾಪ್ಯ ವೇತನ, ವಿಧವಾ ಪಿಂಚಣಿ, ಇತರ ಗ್ರಾಮ ಸಭಾ ಕಾರ್ಯಗಳಲ್ಲಿ ಭಾರೀ ಅಕ್ರಮಗಳ ಆರೋಪ ಹೊಂದಿದೆ. ಇನ್ನು ವಿದ್ಯುತ್ ಇಲಾಖೆ, ಮೀಟರ್ ರೀಡಿಗಳನ್ನು ತಿರುಚುವುದು, ನಕಲಿ ಬಿಲ್ಲಿಂಗ್, ಸಂಪರ್ಕ ವಿಳಂಬ, ಸಂಪರ್ಕ ವೈಫಲ್ಯದ ಸಂದರ್ಭದಲ್ಲಿ ಲಂಚ ಪಡೆಯದೆ ಲೈನ್ಗಳನ್ನು ದುರಸ್ತಿ ಮಾಡದಿರುವ ಆರೋಪ ಈ ಇಲಾಖೆ ಮೇಲಿದೆ. ಇನ್ನು ಆರ್ಟಿಒ, ಈ ಇಲಾಖೆ ಪರೀಕ್ಷೆ ಇಲ್ಲದೆ ಚಾಲನಾ ಅನುಮತಿಯನ್ನು ಪಡೆಯುವುದು, ವಾಹನ ನೋಂದಣಿಯಲ್ಲಿ ಲಂಚ ನೀಡುವುದು, ಫಿಟ್ನೆಸ್ ಪ್ರಮಾಣ ಪತ್ರಗಳಿಲ್ಲದೆ ವಾಹನಗಳಿಗೆ ಫಿಟ್ನೆಸ್ ಪ್ರಮಾಣ ಪತ್ರಗಳನ್ನು ನೀಡುವುದರಲ್ಲಿ ಹೆಸರುವಾಸಿ. ಇನ್ನು ಭಾರತದ 7ನೇ ಅತ್ಯಂತ ಭ್ರಷ್ಟ ಇಲಾಖೆ ಸರ್ಕಾರಿ ಆಸ್ಪತ್ರೆ
ಆರೋಗ್ಯ ಇಲಾಖೆ. ಈ ಇಲಾಖೆಯು ಔಷಧ ಪೂರೈಕೆಯಲ್ಲಿ ಭ್ರಷ್ಟಾಚಾರ, ವೈದ್ಯರ ಅನುಪಸ್ಥಿತಿ, ಶಸ್ತ್ರಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಕಳುಹಿಸುವುದು, ಅನಗತ್ಯ ದುಬಾರಿ ಔಷಧಗಳನ್ನು ಶಿಫಾರಸು ಮಾಡಲು ವೈದ್ಯಕೀಯ ಅಂಗಡಿಗಳಿಂದ ಕಮಿಷನ್ ನೀಡುವುದಕ್ಕೆ ಆರೋಪ ಹೊರಿಸಲಾಗಿದೆ. ಇನ್ನು ಶಿಕ್ಷಣ ಇಲಾಖೆ 8ನೇ ಸ್ಥಾನದಲ್ಲಿದೆ. ಶಿಕ್ಷಕರ ನೇಮಕಾತಿ ಹಗರಣಗಳು, ಶಾಲೆಗಳಲ್ಲಿ ಶಿಕ್ಷಕರ ನಕಲಿ ಹಾಜರಾತಿ, ಖಾಸಗಿ ಶಾಲೆಗಳೊಂದಿಗೆ ಶಾಮೀಲು ಈ ಇಲಾಖೆಯ ಮೇಲಿರುವ ಗಂಭೀರ ಆರೋಪಗಳು. ಇನ್ನು 9ನೇ ಅತ್ಯಂತ ಭ್ರಷ್ಟ ಇಲಾಖೆ ವಸತಿ ಮತ್ತು ನಗರಾಭಿವೃದ್ಧಿ. ಈ ಇಲಾಖೆಯೊಂದಿಗೆ ಸಂಬಂಧ ಹೊಂದಿರುವ ಜನ ನಿರ್ಮಾಣ ಒಪ್ಪಂದಗಳು, ಟೆಂಡರ್ ಪ್ರಕ್ರಿಯೆಗಳಲ್ಲಿ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸ್ತಾರೆ. ಇನ್ನು 10ನೇ ಭ್ರಷ್ಟಾಚಾರ ಇಲಾಖೆ ತೆರಿಗೆ ಇಲಾಖೆ. ಆದಾಯ ತೆರಿಗೆ, ಜಿಎಸ್ಟಿ ಈ ಇಲಾಖೆಯಲ್ಲಿರುವ ಜನರು ದಾಳಿಗಳನ್ನು ನಡೆಸುವುದು, ನಕಲಿ ರಿಟರ್ನ್ಗಳನ್ನು ರಚಿಸುವುದು, ಅಕ್ರಮ ವಸೂಲಿಯನ್ನು ತಪ್ಪಿಸಲು ವ್ಯಾಪಾರಿಗಳೊಂದಿಗೆ ವ್ಯವಹರಿಸುವ ಆರೋಪವನ್ನು ಹೊರಿಸಲಾಗಿದೆ. ನೋಡಿದ್ರಲ್ಲ, ಭ್ರಷ್ಟಾಚಾರದ ಮಟ್ಟ ರಾಜ್ಯದಿಂದ ರಾಜ್ಯಕ್ಕೆ, ಜಿಲ್ಲೆಯಿಂದ ಜಿಲ್ಲೆಗೆ, ಇಲಾಖೆಯಿಂದ ಇಲಾಖೆಗೆ ಯಾವ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನು. ಹಾಗಾಗಿ ಭ್ರಷ್ಟಾಚಾರ ಅನ್ನೋದು ತಳಮಟ್ಟದಲ್ಲಿ ಬೇರೂರಿರುವ ಸಮಸ್ಯೆಯಾಗಿದೆ. ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಕಡಿಮೆ ಮಾಡಬೇಕು ಅಂದರೆ ಮೊದಲು ಜನರ ಮನಸ್ಥಿತಿ ಬದಲಾಗಬೇಕಿದೆ.